Guys, today is race day. We are going to race. ಅಂದರೆ ನೆನ್ನೆ ಕ್ವಾಲಿಫಿಕೇಷನ್ ಮುಗೀತು. ವಿ ಪ್ಲೇಸ್ಡ್ 33rd ವಿತ್ 5 ಸೆಕೆಂಡ್ ಪೆನಾಲ್ಟಿ. ಪೆನಾಲ್ಟಿ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಬಟ್ 33 ಇಸ್ ದ ಸ್ಟಾರ್ಟಿಂಗ್ ಪೊಸಿಷನ್ ಟುಡೇ. ಇವಾಗ ಕಾಮಿಡಿ ಏನು ಅಂದರೆ ಇವಾಗ ಬೆಳಿಗ್ಗೆ 4:15 ಆಗಿದೆ. ಅಲ್ಲಿ ಇದೇನೋ ಕಮ್ಯುನಿಟಿ ಥರ ಅಲ್ಲಿ ಗೇಟ್ ಹಾಕ್ಬಿಟ್ಟವ್ರೆ. ಇವಾಗ ಗೇಟ್ ಓಪನ್ ಆಗದೆ ನಾವು ಆಚೆ ಹೋಗೋಕ್ಕಾಗಲ್ಲ. ಪಾರ್ಕ್ ಮೇಗೆ ನಾವು 5 to 5:30 ಒಳಗಡೆ ಹೋಗಬೇಕು. ಇಲ್ಲಿಂದ ಹೋಗೋಕ್ಕೆ ಒಂದು ಅರ್ಧ ಅವರ್ ಬೇಕು. ಒಂದು 25 ಕಿಲೋಮೀಟ್ರ್ ಆ ಕಡೆ ಇದೆ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಮಾಡೋಣ ಬನ್ನಿ. ನಮ್ಮ ರ್ಯಾಲಿ ಅಂತೂ ಪೀಸಾಗಿ ಹೋಗಿರೋ ಹಿಸ್ಟ್ರಿನೇ ಇಲ್ಲ. ಹಂಗೆ ಹೋದ್ರೇ ಅದು ರ್ಯಾಲಿ ಅದು. ನೋಡೋಣ ಬನ್ನಿ ಏನಾಗುತ್ತೆ. ಗೈಸ್, ವಿ ಆರ್ ಅಟ್ ಡೋವಾ ಗ್ರೂಪ್ ಆಫ್ ಕಾಲೇಜಸ್. ಇದೇ ನಮ್ಮ ಪಾರ್ಕ್ ಫಾರ್ಮ್ ಇವತ್ತು ರೇಸ್ಗೆ. ಇದು ಬ್ರೇಕ್ಫಾಸ್ಟ್ ಆ್ಯಂಡ್ ಏನೋ ಸ್ಮಾರ್ಟ್ ಕಪ್ ಅಂತ ಏನೋ ಗೊತ್ತಿಲ್ಲ ಏನೋ ಕೊಟ್ಟಿದ್ದಾರೆ. ನಾವು ಹೇಳ್ಕೊಟ್ಟು ಏನೋ ತಂದಿರೋ ಫುಲ್ ಹೊಟ್ಟೆ ಬೆಳಿಗ್ಗೆ ಫುಲ್ ಚಳಿ ಆಗ್ತಾಯಿದೆ. ಕೈ ಎಲ್ಲ ನಡುಗ್ತಾ ಇದೆ, ಎಲ್ಲ ಡ್ಯಾನ್ಸ್ ಆಗ್ತಾ ಇದೆ. ನಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಏನು ಕೊಟ್ಟಿದ್ದೀವಿ ನೋಡೋಣ. ಬ್ರೇಕ್ಫಾಸ್ಟ್ ತೆಗ್ದಿದ ತಕ್ಷಣ ನಕ್ಕಂದ್ಲಿ ಒಂದು ಕಪ್ ಕೇಕು, ಒಂದು ಸ್ಯಾಂಡ್ವಿಚ್ಚು, ಒಂದು ಬನಾನ. ನಮ್ಮ ಸಿಗ್ನೇಚರ್ ಬನಾನ ಕೊಟ್ಟವ್ರೆ. ರೈಸ್ SS1 ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಬಿಕಾಸ್ ಸ್ಟೇಜ್ ಇಸ್ ಟು ಡೇಂಜರಸ್ ಅಂದ್ಬಿಟ್ಟು. ಸೊ ಇವಾಗ ನಾವೇ ಕಾನ್ವಾಯ್ ಲೀಡ್ ಮಾಡ್ತೀವಿ SS2ಗೆ. ಎಲ್ಲ ನಮ್ಮನ್ನು ಫಾಲೋ ಮಾಡಬೇಕು ಅಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ನನ್ನ ಮಕ್ಕಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದವ್ರು. ಇಲ್ಲಿ ಕರ್ಕೊಂಡು ಹೋಗ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ, ಸುಮ್ಮನೆ ನಿಂತಿದ್ದೀವಿ ಇಲ್ಲಿ. ಇಲ್ಲಿ ಬೇರೆ ಚಳಿ ಆಗ್ತಾಯಿದೆ, ಮಳೆ ಬರ್ತಾಯಿದೆ. ನೋಡಿ ನಮ್ಮ ಬಾಯ್ಸ್ ಎಲ್ಲ ಇನ್ನೇನು ಸ್ವಲ್ಪ ಹೊತ್ತಾದ್ರೆ ಮನೆಗೆ ಹೊರಟ್ಬಿಡ್ತಾರೆ. ನಿಜ, ಎಲ್ಲ ಸೈನ್ ಮಾಡ್ಬಿಡೋದೆ ವಿಡ್ರಾಯಿಂಗ್ ಫ್ರಮ್ ದಿಸ್ ಜಾಬ್ ಅಂದ್ಬಿಟ್ಟು. ಏನಂತೀರ ಬ್ರಾ? ಏನಾರು ಅಂತೀರಾ? ಅದಂತೀರಾ? SS2 ಸ್ಟೇಜ್ ಸ್ಟಾರ್ಟಿಗೆ ಬಂದಿದ್ದೀವಿ ಇವಾಗ. SS1 ಡ್ಯೂ ಟು ವೆದರ್ ಕಂಡೀಷನ್ಸ್ ಟೆರೇನು ತುಂಬ ಹಾಳಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಕ್ಯಾನ್ಸಲ್ಡ್ SS1. SS2 ಅಲ್ಲಿ ಇದ್ದೀವಿ. SS2 ಅಲ್ಲಿ ಫುಲ್ ಮಳೆ ಬರ್ತಾಯಿದೆ. ಸದ್ಯಕ್ಕೆ ನಮ್ಗೆ ರೈನ್ ಕೋಟ್ ಸಿಕ್ತು ನಮ್ಮ ಸರ್ವಿಸ್ ಕ್ರೂಯಿಂದ. ಫುಲ್ ಚಳಿ ಬೇರೆ, ಮಳೆ ಫುಲ್ ನೆಲ್ಲೋಗಿ ಕೋಲ್ಡಲ್ಲಿ ಬಂದ್ರೆ ಅಪ್ಪ ಮೈಯೆಲ್ಲ ಒದ್ದಾಡ್ತಾಯಿದೆ ಹಂಗೆ. ನೋಡಿ, ಫಸ್ಟು ಜೀಪ್ಸು ಕಾರ್ಸ್ ಎಲ್ಲ ಹೋಗುತ್ತೆ. ಇದೆಲ್ಲ ಹೋದ್ಮೇಲೆ ಬೈಕ್ಸ್ ವಿಲ್ ಸ್ಟಾರ್ಟ್. ಹೆವಿ ಸ್ಲಿಪ್ಪರ್ ಇದೆ ಮಾತ್ರ ಟೆರೇನು. ಅದು ನೋಡಿ ಹೆಂಗಿದೆ ಅಂತ. ಕೊಚ್ಚೆ ಫುಲ್ಲು ಕೊಚ್ಚೆನೆ. ಸ್ಟ್ರೇಟ್ ಸ್ಟಾರ್ಟ್ ಅಲ್ಲಿದೆ ನೋಡಿ. ಫುಲ್ಲು ಸ್ಟ್ರೆಚ್ಚು. ಬಟ್ ಹುಷಾರಾಗಿ ಹೋಗಬೇಕು. ಅಂತಿದೆ ನೋಡಿ ಬಾಯ್ಸು. ನಮ್ಮ ಏಜ್ ಶಿಷ್ಯ ಅಲ್ಲಿ ಅವನೇ. Let's see how it goes. Stage 2 ಮುಗಿಸ್ಕೊಂಡು ನೋಡೋಣ.
ಫೈನಲಿ SS4 ಲಾಸ್ಟ್ ಸ್ಟೇಜ್ ಆಫ್ ದ ಡೇಗೆ ಬಂದಿದ್ದೀವಿ. SS2 SS3 ಎರಡು ಕ್ರೇಜಿ ಆಗಿತ್ತು ಮಾತ್ರ. ತುಂಬ ಜನ ಬಿದ್ದರು, ಏನೇನೋ ಆಯಿತು. ನಂದು INRC ಟೈಮಿಂಗ್ ಪ್ರಕಾರ ಹೋಗಿ 3 ನಿಮಿಷ ಅಲ್ಲೇ ನೆನೆಸ್ಕೊಂಡ್ರು. ಸೊ ಏನೋ ಡೀಟೇಲಾಗಿ ಆಮೇಲೆ ಹೇಳ್ತೀನಿ. ಇವಾಗ ಫೈನಲ್ ಸ್ಟೇಜ್ ಒಂದಿದೆ SS4. ಇದು ಮುಗಿಸ್ಬಿಟ್ಟು ನಮ್ಮ ರಿಸಾರ್ಟ್ಗೆ ಹೋಗಬೇಕು. ಸೊ ಅಲ್ಲೇ ನೋಡಿ SS4 ಸ್ಟೇಜ್ ಇರೋದು. ಅದು ಕಾಯ್ತಾ ಇದಾರಲ್ಲ ಬಾಯ್ಸು, ಇಲ್ಲಿಂದ ಸ್ಟಾರ್ಟ್ ಇರೋದು. ಸೊ ಗಾಡಿ ಕರೆಕ್ಟಾಗಿ ಓಡ್ತಾ ಇದೆ, ಏನೋ ತೊಂದರೆ ಆಗ್ತಾಯಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಬಟ್ 3 ನಿಮಿಷ ಹೋಗಿದ್ದು ಒಂಥರ ಬೇಜಾರಾಗ್ತಾಯಿದೆ. ಸೊ ಸುಮ್ಮನೆ ಹೋಯ್ತಲ್ಲ ಗುರು ಅಂತ. ಬಟ್ ಲೆಟ್ಸ್ ಸಿ, ಇವತ್ತಿನ ಡೇ 1, ನಾಳೆ ನಾಡಿದ್ದು 2 ಇದೆ, ನೋಡೋಣ. Guys, we are here at the resort. Had our lunch. Time is around 4. Boys are batting. Jalebi is here. Jalebi baby. Non-veg ಎರಡು ಐಟಮ್ ಇತ್ತು, ಹೈದ್ರಾಬಾದಿ ಆ್ಯಂಡ್ ಸಮ್ ಬೆಂಗಾಲಿ ಫಿಶ್ ಫ್ರೈ ಅಂತೆ. ಗುಡ್, ವೆರಿ ಗುಡ್ ರೆಸಾರ್ಟ್. ವಾಟ್ ಇಸ್ ದ ರೆಸಾರ್ಟ್ ಕಾಲ್ಡ್? ವಾಟ್ ಇಸ್ ದಿಸ್? ತಾಜಾ? ಗಾಜ್. ನೈಸ್. ಲುಕ್ ಅಟ್ ದ ವ್ಯೂ ಹಿಯರ್. ಬಾಯಿಂದ ಹೊಗೆ ಎಲ್ಲ ಬರ್ತಾಯಿದೆ ಬ್ರೋ. ನಿಜ. ಎಲ್ಲಿ ಬ್ರೋ ಒಂದ್ಸತಿ ತೋರ್ಸಿ. ಬರ್ತಾಯಿಲ್ಲ ಬ್ರೋ. ನೈಸ್. ಯಾವುದೋ ಹೆವಿ 5 ಸ್ಟಾರ್ ರೆಸಾರ್ಟು, 7 ಸ್ಟಾರ್ ರೆಸಾರ್ಟು ಗೊತ್ತಿಲ್ಲ, ಸರಿಯಾಗಿದೆ ಮಾತ್ರ ರೆಸಾರ್ಟು. ರೆಸ್ಟೋರೆಂಟು, ಸ್ವಿಮ್ಮಿಂಗ್ ಪೂಲು. ಇಲ್ಲಿ ನೋಡಿ, ಇಲ್ಲಿ ಕ್ಲೈಮೇಟ್ ನೋಡಿ ಹೆಂಗಿದೆ. ವಾರೆ ವಾ, ಕ್ರೇಜಿಯಾಗಿ ಮಾಡಿದಾರೆ ಮಾತ್ರ ಜಾಗನ. ಕೊಟ್ಟಿರೋ ಎಂಟ್ರಿ ಫೀಸಿಗೆ ಬರ್ತು ಅನ್ಸುತ್ತೆ. ಕೊಟ್ಟಿರೋ 20,000 ಎಂಟ್ರಿ ಫೀಸ್ಗೆ 2 ಡೇಸ್ ಬೇರೆ ಇಲ್ಲಿ. ನಾನು ಸುಮ್ಮನೆ ಬುಕ್ ಮಾಡಿದ್ರೆ ಮಿನಿಮಮ್ 10K ಮೇಲೆ ಇರುತ್ತೆ ಅನ್ಕೊತೀನಿ ನಾನು. ಹೋಲಿ ಶಿಟ್ ಡ್ಯೂಡ್. ಬಟ್ ಏನಂದರೆ ಸ್ವಲ್ಪ ದೂರ ನಡಿಬೇಕು, ಅದು ಒಂದೇ ತಲೆನೋವು. ಇಟ್ಸ್ ಓಕೆ. ನೀವು ನೋಡಿ ಎಲ್ಲ ಹೋಗಿ ಸ್ವಿಮ್ಮಿಂಗ್ ಹೊಡ್ಕೊಂಡು ಬಂದವ್ರೆ.